ಮಾತು ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ, ಮಾಧ್ಯಮದವರಿಗೆ ಗೊತ್ತಿದ್ರೆ ಒಂದು. ಎರಡನೇದು, ಈಗ ನಿನ್ನೆ ಮಾಜಿ ಸಂಸದ ಡಿ ಕೆ ಸುರೇಶಣ್ಣ ಹೇಳಿದಾರಲ್ಲ, ಕುರ್ಚಿ ಬಿಟ್ಕೊಡೋದು ಸುಲಭ ಅಲ್ಲ. ಯಾಕೆಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಒಂದು ಕುರ್ಚಿ ಬಿಟ್ಕೊಡೋಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಸುಲಭ ಕುರ್ಚಿ ಬಿಟ್ಕೊಡೋದಿಲ್ಲ. ಆದರೆ ನನಗೇನು ಇಲ್ಲಿ ಮುಖ್ಯಮಂತ್ರಿ ವಿಷಯದಲ್ಲಿ ಹಂಗೆ ಅನಿಸಲ್ಲ. ಯಾಕೆಂದರೆ ಹಂಗೇನಾದ್ರು 2 ವರ್ಷ ಏನು ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಿ, ತಾವೆಲ್ಲ ಕೇಳ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಆ ಒಂದು ವ್ಯವಸ್ಥೆ ಏನಾದ್ರು 2 ವರ್ಷ ಆಗಿದ್ದರೆ 100ಕ್ಕೆ 100 ನನಗೆ ಗ್ಯಾರಂಟಿ ಇದೆ, ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂರ್ತಿರಲಿಲ್ಲ, 2.5 ವರ್ಷಕ್ಕೆ ಬಿಟ್ಕೊಡ್ತಾ ಇದ್ರು. ಆ ಥರನ ಆಗಿದೆ ಇಲ್ಲ ಅನ್ನೋದು ನೀವು ಮನೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರೆ ಉತ್ತಮ ಇದಕ್ಕೆ. ಯಾಕೆಂದರೆ ಅಲ್ಲಿ ಎರಡನ್ನೂ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆಯನ್ನು ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭ ತಾಳ್ಮೆಗೂ ಒಂದು ಮಿತಿ ಇರ್ತದೆ. ಆ ಮಿತಿ ಮೀರಿತು ಅಂದಾಗ ತಾಳ್ಮೆನೂ ಕೆಡ್ತದೆ. ಎರಡೂ ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ, ಬಿಟ್ಟರೆ ಅದು ಎರಡು ಒಂದೇ ಸರಿ ಬರಲ್ಲ. ಅಲ್ಲ ಹೇಳ್ಬಿಟ್ನಲ್ಲ ಈಗ, ಅಲ್ಲ ನಾವು ತಾಳ್ಮೆ ಇಲ್ಲಿ ಇದೀವಲ್ಲ, ಇನ್ನೂ ತಾಳ್ಮೆಗಿದ್ದೀವಿ, ಇಂದು ಇದ್ದೀವಿ, ಮುಂದೂ ಇರ್ತೀವಿ. ನಮ್ಮ ಡಿ ಕೆ ಸಾಹೇಬ್ರ ತತ್ವ ಏನಿದೆ ಆ ತತ್ವ ನಾವು ಪಾಲಿಸ್ತಾ ಇದ್ದೀವಿ. ತಾಳ್ಮೆ ಎಲ್ಲ ವಿಷಯದಲ್ಲೂ ಹೈಕಮಾಂಡ್ ಏನು ಹೇಳುತ್ತೋ ಅದ್ರ ಥರ ನಾವು ನಡ್ಕೊಂತೀವಿ. ಮಾತಾಡಿದ್ದೀನಿ ಆಲ್ರೆಡಿ, ಆ ವಿಷಯ ಮಾತಾಡಿದ್ದೀನಿ. ಸದ್ಯ CM ಕುರ್ಚಿ ಖಾಲಿ ಇಲ್ಲ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಈ ಒಂದು ಮುಖ್ಯಮಂತ್ರಿ ಚರ್ಚೆ ಮಾಧ್ಯಮದವ್ರ ಜೊತೆ ನಮಗೆ ಆಗಲೆಲ್ಲ ಬಂದು ಮಾಧ್ಯಮದವ್ರು ಕೇಳಿದಾಗ ಉತ್ತರ ಕೊಡ್ದಂಗೆ ಇರೋಕ್ಕಾಗೋದಿಲ್ಲ. ತಾವು ಬಂದು ಮಧ್ಯದಲ್ಲಿ ಬಗೆಹರಿಸ್ಬೇಕು ಅನ್ನೋದು ನಾನು ಹೈಕಮಾಂಡಿಗೆ ನಾನು ಮನವಿ ಮಾಡಿದ್ದೆ. ಅದಾದ್ಮೇಲೆ ಒಂದಿಬ್ಬರು ಶಾಸಕರು ಮನವಿ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ ಟಿವಿಲಿ. ಈಗ ಹೈಕಮಾಂಡೇ ಮಧ್ಯ ಪ್ರವೇಶ ಮಾಡಬೇಕು. ಒಂದು ಮುಂದುವರಿಸ್ತಾರ 5 ವರ್ಷನ, ಅಥವಾ ಇನ್ನೂ ಒಂದು ಅದ್ರ ಮುಂದೆ 5 ವರ್ಷ ನಾವೇ ಬರ್ತೀವಿ ಅಂತ ಪದೇ ನಾವು ಹೇಳ್ತಾ ಇದ್ವಿ. ಅದನ್ನು ಸೇರಿ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿದ್ರು ನಮ್ದೇನು ತಪ್ಪಿಲ್ಲ, ಇರೋರು ಮುಂದುವರಿಸಿದ್ರು ತಪ್ಪಿಲ್ಲ. DK ಶಿವಕುಮಾರ್ ಸಾಹೇಬರು ಮಾಡಿದ್ರು ಸ್ವಾಗತ ಮಾಡ್ತೀವಿ. ಯಾವುದೇ ಒಬ್ಬ ಕಾರ್ಯಕರ್ತನ ಮುಖ್ಯಮಂತ್ರಿ ಮಾಡಿದ್ರು ಸ್ವಾಗತ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡೋಕೆ ಬಿಟ್ಟರೆ ಈ ವಿಷಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ನಾವು ಯಾವುದೋ ರೀತಿಯ ಒಂದು ಏನು ಹೈಕಮಾಂಡ್ ಕರೆದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾರ್ಗದಲ್ಲಿ ಹೋಗ್ಬೋದು, ಬಿಟ್ಟರೆ ಬರೀ ನಾವೇನು ಮಾಡೋಕ್ಕಾಗಲ್ಲ. ಹೇಳ್ಬಿಡ್ಲಿ ಈಗ, ಯಾಕೆಂದರೆ ತಾವು ಮಾಧ್ಯಮದಲ್ಲಿ ಮನೆ ಮುಂದೆ ಬಂದಂಥ ಸಂದರ್ಭದಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಸಿಕ್ಕಂಥ ಸಂದರ್ಭದಲ್ಲಿ ತಮಗೂ ಒಂದು ಮಾಧ್ಯಮ ನಡೆಸೋಂಥ ಸಂದರ್ಭದಲ್ಲಿ ಬೇಕಾಗ್ತದೆ ಕ್ವಶನ್ ಕೇಳ್ತೀರಿ. ಅದು ಕೇಳ್ದಂಥ ಸಂದರ್ಭದಲ್ಲಿ ನಾವು ಉತ್ತರ ಕೊಡ್ದೇ ಹೋಗೋಕ್ಕೆ ಜವಾಬ್ದಾರಿ ಜಾಗದಲ್ಲಿ ಇದ್ದೀವಿ. ನಾವು ಒಂದು ಶಾಸಕನಾಗ ಆಯ್ಕೆ ಆಗಿದ್ದೀವಿ ಅಂದಮೇಲೆ ಒಂದು 220 ಲಕ್ಷ ನಾನು ಪ್ರತಿನಿಧಿ ಅಂದಾಗ ನಿಮ್ಗೆ ಉತ್ತರ ಕೊಡಬೇಕಾಗ್ತದೆ. ಆ ಉತ್ತರ ಕೊಡದೇ ನಮ್ಗೆ ಹೋಗೋಕ್ಕೆ ನಮ್ಮ ಮನಸ್ಸು ಒಪ್ಪಲ್ಲ. ನಾವು ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮುಜುಗರ ಆಗ್ತದೆ ಅನ್ನೋ ಒಂದು ಭಾವನೆ ನಮ್ಗೆ ನೋಟಿಸ್ಗಳು ಕೊಟ್ಟರು ತಾವು ನೋಡಿದ್ದೀವಿ. ಆ ಥರಗಳು ಯಾವ ಆಗಬಾರ್ದು ಅಂದರೆ ಅವರು ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಮುಖ್ಯಮಂತ್ರಿ ಮುಂದುವರಿಸ್ತಿರೋ ಅಥವಾ ಬದಲು ಮಾಡ್ತಿರೋ, DK ಶಿವಕುಮಾರ್ ಸಾಹೇಬರು ಮಾಡ್ತಿರೋ ಅದನ್ನು ಸ್ವಲ್ಪ ಬಗೆಹರಿಸಿ ಅಂತ ನಿಮ್ಮ ಮಾಧ್ಯಮ ಮೂಲಕನೇ ಹೈಕಮಾಂಡ್ ನಮ್ಮ ಮನೆ ಮಾಡ್ತೀವಿ. ಅಷ್ಟೊಂದು ಯಾಕೆ ಮೀನಾಮೇಷ ಮಾಡ್ತಿದೆ ಸರ್? ಅಂದ್ರೆ DK ಅವರು ಸಹ ಒಂದು ರೀತಿ ಸಮರ್ಥ ಆಗ್ತಲ್ವಾ? ಹೇಗೆ ಅಂದ್ರೆ ಅವರು ಹೊಸವರನ್ನ ಆಯ್ಕೆ ಮಾಡಿ ತಂದಿದ್ರು. ಈಗ DK ಶಿವಕುಮಾರ್ ಸಾಹೇಬರು ಸಮರ್ಥ ನಾಯಕರಲ್ಲ ಅನ್ನೋದು ತಮಗಾಗ ಈಗಾಗಲೇ ಗೊತ್ತಿದೆ. 136 ಸೀಟ್ ನಿಖರವಾಗಿ ಬರ್ತಾರೆ ಅಂತ ಹೇಳಿದಂಥ ವ್ಯಕ್ತಿ ಯಾರಾದರೂ ಇಡೀ ರಾಷ್ಟ್ರದಲ್ಲಿ ಇದ್ದರೆ ಅದು DK ಶಿವಕುಮಾರ್ ಸಾಹೇಬರು ಒಬ್ಬರೇ. ಅದು ಯಾರೋ ಒಬ್ಬ KPCC ಅಧ್ಯಕ್ಷ ಆಗಿ ಅದು ಹೆಂಗೆ ಬರ್ತದೆ? KPCC ಅಧ್ಯಕ್ಷನಾಗಿ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಲಿ ಯಾವ್ಯಾವ ರೀತಿ ಅಭ್ಯರ್ಥಿ ಆಯ್ಕೆ ಮಾಡಬೇಕು, ಯಾವ್ಯಾವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೀವಿ, ಯಾವ್ಯಾರು ಆಯ್ಕೆ ಆಗ್ಬೋದು, ನಮ್ಗೆ ಎಲ್ಲೆಲ್ಲಿ ಪ್ಲಸ್ ಇದೆ ಅನ್ನೋದು ಪ್ರತಿಯೊಂದನ್ನು ಮನಗಂಡು ಅವತ್ತು ಉತ್ತರ ಕೊಟ್ಟಿರೋದ್ರಿಂದ ಇದರಲ್ಲಿ ಅಸಮರ್ಥನ ಪದ ಅವ್ರ ಜೀವನದಲ್ಲಿ ಬರೋದಿಲ್ಲ. ಇದನ್ನು ಅಳವಡಿಸೋದಿಲ್ಲ. ಈ ಒಂದು ನವೆಂಬರ್ ಕ್ರಾಂತಿ ಆಯಿತು, ಸೆಪ್ಟೆಂಬರ್ ಕ್ರಾಂತಿ ಆಯಿತು, ಸಂಕ್ರಾಂತಿ ಸಂಕ್ರಾಂತಿ ಆಯಿತು, ದೇವರಾಜ ಅರಸು ಅವ್ರದ್ದು ಕ್ರಾಸ್ ಆಯಿತು. ಈ ಬಜೆಟ್ ಏನು ಸರಿ ಆಗುತ್ತಾ ಅದೆಲ್ಲ ನಿಮ್ಮ ಮನಸ್ಸಲ್ಲಿ? ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಯಾವ ಕ್ರಾಂತಿನೂ ನಡೆಯಲ್ಲ. ಮುಂಚೆನೇ ಹೇಳಿದ್ದೀನಿ, ಯಾವ ಕ್ರಾಂತಿನೂ ನಡೆಯಲ್ಲ. ನವೆಂಬರ್ ಕ್ರಾಂತಿ ಹೇಳ್ತಾರೆ ಅದು ಕೇಳಿ. ನಾನು ಸಂಕ್ರಾಂತಿ ಕ್ರಾಂತಿ ಹೇಳಿರಲಿಲ್ಲ. ಸಂಕ್ರಾಂತಿ ನಂತರ ಮಾಧ್ಯಮದವ್ರು ಪದೇ ಕೇಳೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಕ್ರಾಂತಿ ಬಗ್ಗೆ ಮಾತಾಡಿಲ್ಲ. ಎಲ್ಲೂ ಕ್ರಾಂತಿನೂ ಆಗಲ್ಲ, ಏನೂ ಆಗಲ್ಲ. ಹೈಕಮಾಂಡ್ ತೀರ್ಮಾನ ತಗೊಂಡು ಹೈಕಮಾಂಡ್ ಯಾವತ್ತು ಮುಖ್ಯಮಂತ್ರಿ ಮಾಡಬೇಕು ಅಥವಾ ಮುಂದುವರಿಸ್ಬೇಕು ಅನ್ನೋ ತೀರ್ಮಾನ ತಗೊಳ್ತಾ ಅವತ್ತು ಎಲ್ಲ ಸಂಕ್ರಾಂತಿವರೆಗೂ ನೀವು ಸಹ ನಿಮ್ಮದು ತಾಳ್ಮೆ ಇತ್ತು, ಅವರಾಗೆ ಬರುತ್ತೆ ಅನ್ನೋ ಆಶಾಭಾವನೆ ಅಂತ. ಹಂಗಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ, ಸಂಕ್ರಾಂತಿ ಯಾಕೆ ಮಾತಾಡ್ತಿದ್ದೀವಿ ಅಂದರೆ 2 ವರ್ಷ ಅನ್ನೋದೇನು ಮಾಧ್ಯಮದಲ್ಲಿ ಸೃಷ್ಟಿ ಆಗ್ತಾ ಇತ್ತು ಅಥವಾ ಮಾಧ್ಯಮದಲ್ಲಿ ಏನಾದ್ರು ಮಾಹಿತಿ ಇದೆಯೋ ಅಥವಾ 2 ವರ್ಷ ಆಗಿರ್ಬೋದು ಅನ್ನೋ ನಮ್ಮಲ್ಲೊಂದು ಊಹಾ ಭಾವನೆಗಳೇನಿತ್ತಲ್ಲ, ಆ ನಿಟ್ಟಿನಲ್ಲಿ 2 ವರ್ಷ ನಂತರ ಬರೋದು ಯಾವುದಪ್ಪ? ಸಂಕ್ರಾಂತಿನೇ ಹಬ್ಬ. ಆ ಸಂಕ್ರಾಂತಿಲಿ ಮಾತಾಡಿದ್ದೀನಿ ಅನ್ನೋ ಸಹಜವಾಗಿ ಮಾತಾಡಿದ್ದೀನಿ, ಬಿಟ್ಟರೆ ನೀವು ಕಲ್ಪನೆಗಳಿಗೆ ಏನು ಉತ್ತರ ಕೊಡೋಕ್ಕಾಗಲ್ಲ. ಈಗ ಅಧಿವೇಶನ ಮುನ್ನ ಮತ್ತೆ ಈಗ ಶಾಸಕಾಂಗ ಪಕ್ಷದ ಸಭೆ ಇದೆ. ಮುನ್ನ ಇಲ್ಲ, ಮಧ್ಯದಲ್ಲಿ ಕರೆಯೋಕೇನು ಕರೆದಿಲ್ಲ. ಸಂಕ್ರಾಂತಿ ಮುಂಚೆ ಆಶಾಭಾವನೆ ಯಾಕೋ ನಿರಾಶಾಭಾವನೆ ನಿರಾಶಾಭಾವನೆ ಇಲ್ಲ. ನಮ್ಮ
ಡಿ ಕೆ ಸುರೇಶ್ನವ್ರು ನೆನ್ನೆ ಒಂದು ಮಾತು ಹೇಳಿದ್ರು, ಹಣೆ ಬರದಾಗ ಬರ್ತಿದ್ದು ಯಾರು ತಪ್ಸೋಕ್ಕಾಗಲ್ಲ ಅಂತ. ಅದು ಅವ್ರು ಹಣೆ ಬರದಲ್ಲಿ ಬರ್ದಿರಬೇಕು. ಈಗ ಅವ್ರು ಕೆಲಸ ಮಾಡಿದರೆ ಕೂಲಿ ಕೇಳಿದ್ದೀವಿ, ನಮ್ಮ ಪಾತ್ರ ಮುಗೀತು. ಈಗ ಹಣೆ ಬರದಲ್ಲಿ ಬರ್ದಿರೋದನ್ನ ಕಾಯ್ತಾ ಇದ್ದೀವಿ. ಹಣೆ ಬರದಲ್ಲಿ ಏನು ಬರ್ದಿದೆ ದೇವ್ರಿಗೆ ಗೊತ್ತು, ಹಣೆ ಬರದಲ್ಲಿ ಒಳಗಿರೋರಿಗೆ ಗೊತ್ತು. ಸಂದರ್ಭ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಯಾಕೋ ಬೀದಿ ದಾಸಯ್ಯ ಸಿಎಂ ಮಾಡ್ಬೋದಂತ ಜಮೀರ್ ಅಂತಾರೆ. ಯಾರು ಬೇಕಾದ್ರೂ ಬೀದಿ ದಾಸಯ್ಯ ಕೊಟ್ಟರು ಅದೆಲ್ಲ ಒಂದು ಮುಖ್ಯಮಂತ್ರಿ ಹುದ್ದೆ, ಒಂದು ಪವಿತ್ರವಾದಂಥ ಹುದ್ದೆ. ಆ ಹುದ್ದೆಗಳಿಗೆಲ್ಲ ಆ ರೀತಿ ಎಲ್ಲ ಮಾತಾಡ್ಬಾರ್ದು. ದಾಸಯ್ಯ ಬೀದಿ ದಾಸಯ್ಯ ಅಂತೆಲ್ಲ ಪದ ಮಾಡಿಸ್ಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಕೊಟ್ಟರು ನಾವು ಹೈಕಮಾಂಡ್ ಕೊಟ್ಟರು ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅಂತ ಹೇಳ್ಬೇಕು ಬಿಟ್ಟು ದಾಸಯ್ಯ ಅಂತ ಎಲ್ಲ ಮುಖ್ಯಮಂತ್ರಿಗೆ ಅಗೌರವ ಮಾಡೋದಾಗ್ತದೆ ಮಾತಾಡ್ಬಾರ್ದು. ಸರಿ, ಕ್ಷೇತ್ರದ ವಿಚಾರಕ್ಕೆ ಚನ್ನಗಿರಿ ಆಸ್ಪತ್ರೆ ಏನು ಹೇಳಬೇಕು ಸರ್? ಈಗ ಸಾಕಷ್ಟು ಜಿಲ್ಲೆಯಲ್ಲಿ ಆಸ್ಪತ್ರೆಗಳೆಲ್ಲ ಆ ರೀತಿ ಸಮಸ್ಯೆಗಳು ಏನಾಗಿದೆ, ಸ್ವಲ್ಪ ಡಾಕ್ಟರ್ಗಳು ಕೊರತೆ ಇತ್ತು ಮುಂಚೆಯಿಂದ. ಹಾಗಾಗಿ ಸ್ವಲ್ಪ ನಾವು ಡಾಕ್ಟರ್ಗಳ ವಿಷಯದಲ್ಲಿ ದೃಢ ನಿರ್ಧಾರ ತಗೊಂಡು ಕೆಲಸ ಮಾಡೋಕ್ಕಾಗ್ತಿಲ್ಲ. ಬಟ್ ಈಗ ಅಂಥ ತೊಂದರೆ ಇಲ್ಲ. ಸುಮಾರು ಜನ ಡಾಕ್ಟರ್ಸ್ ಕ್ವಾಲಿಫಿಕೇಷನ್ ಆಗಿ ಸುಮಾರು ಜನ MD MBBS ಮಟ್ಟಂತ ಡಾಕ್ಟರ್ ಸಿಗ್ತಾ ಇದ್ದಾರೆ. ಇನ್ನು ಮುಂದೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೋದು. ಬಟ್ ನಮ್ಮಲ್ಲಿ ಏನಾಗಿದೆ, ಒಂದು 250 ಬೆಡ್ಡಿನ ಹಾಸ್ಪಿಟ್ಲು ಆಗಿದೆ. ಅದನ್ನು ಪ್ಲ್ಯಾನ್ ಮಾಡಿದ್ದಾರೆ ಸಂಬಂಧಪಟ್ಟ ಇಂಜಿನಿಯರ್. ಅದು ಯಾವ ಯೂನಿವರ್ಸಿಟಿಗೆ ಓದಿದ್ರು, ಯಾವ ಇಂಜಿನಿಯರಿಂಗ್ ಕಾಲೇಜಿಗೆ ಓದಿದ್ರೋ ಗೊತ್ತಿಲ್ಲ. ಆ ಒಂದು ಇದಕ್ಕೆ ಪೇಷಂಟ್ಗಳೇನಾದ್ರು ಎಮರ್ಜೆನ್ಸಿ ಬಂತು ಅಂದರೆ ಓನ್ಲಿ ಲಿಫ್ಟ್ ಇಟ್ಟಿದ್ದಾರೆ 2ನೇ ಫ್ಲೋರು 3ನೇ ಫ್ಲೋರಿಗೆ ಹೋಗಿ. ಓನ್ಲಿ ಗ್ರೌಂಡ್ ಫ್ಲೋರಿಗೆ ಮಾತ್ರ ರ್ಯಾಂಪ್ ಮಾಡಿದ್ದಾರೆ. ಪೇಷಂಟ್ ಸ್ಟ್ರೆಸ್ ತಗೊಂಡು ಹೋಗೋಕೆ ರ್ಯಾಂಪ್ ಬೇಕಲ್ಲ, ಅದನ್ನು ಓನ್ಲಿ ಗ್ರೌಂಡ್ ಫ್ಲೋರಿಗೆ ಇಟ್ಟಿದ್ದಾರೆ. ಫಸ್ಟು ಸೆಕೆಂಡು ಥರ್ಡ್ ಫ್ಲೋರಿಗೆ ಓನ್ಲಿ ಲಿಫ್ಟ್ ಥ್ರೂ ಹೋಗಬೇಕು ಅಂತ. ಲಿಫ್ಟ್ ಮೆಕ್ಯಾನಿಸಮ್ ಅದು ಯಾವಾಗ ಕೈ ಕೊಡುತ್ತೆ ಗೊತ್ತಿಲ್ಲ. ಈ ಒಂದು ವ್ಯವಸ್ಥೆ ಆಗಿದೆ. ಅದನ್ನು ನನ್ನ ಮಾನ್ಯ ಸಂಬಂಧಪಟ್ಟ ಸಚಿವರು ಗಮನಕ್ಕೆ ತಂದಿದ್ದೀನಿ. ಅಡ್ವಾನ್ಸಾಗಿ ಏನಾದ್ರು ಮತ್ತೆ ಮಧ್ಯದಲ್ಲೆಲ್ಲರೂ ಅದು ಅವಕಾಶ ಆಗುತ್ತೆ ಅಂತ ನೋಡ್ತೀನಿ ಮಾಡೋಕ್ಕೆ. ಮತ್ತೊಂದು ಸರ್, ಈಗ SSLC ಫಲಿತಾಂಶ ಭಾಳ ಹಿಂದೆ ಬರ್ತಿತ್ತು ದಾವಣಗೆರೆ ಜಿಲ್ಲೆ. ಈ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ರಾತ್ರಿ ಪಾಳಿ. ಈಗ ತಮಗೊಂದು ಮಾಹಿತಿ, ನಮ್ಮ ಜಿಲ್ಲೆಯ ಒಳಗೆ ನಾವು 2ನೇ ಸ್ಥಾನದಲ್ಲಿ SSLC ಫಲಿತಾಂಶ ಇದ್ವಿ. 1ನೇ ಸ್ಥಾನದಲ್ಲೇ ಇದ್ದಂಗೆ. ಯಾಕೆಂದರೆ 1ನೇ ಸ್ಥಾನಕ್ಕೆ ಸೇರಿರೋರು ಇಲ್ಲಿರುವಂಥ ಖಾಸಗಿ ಶಾಲೆಗಳು ಸೇರಿಲಿ ದಾವಣಗೆರೆ ತಾಲೂಕು 1ನೇ ಸ್ಥಾನಕ್ಕೆ ಬಂದಿದೆ. ಆ ಖಾಸಗಿ ಶಾಲೆಗಳನ್ನು ಹೊರತುಪಡಿಸಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರಥಮ ಹಂತದಲ್ಲಿ ನಾವು ಜಿಲ್ಲೆಯಲ್ಲಿ ನಾವು ಇಲ್ಲಿದ್ದೀವಿ. ಯಾಕಪ್ಪ ಅಂದರೆ ಉತ್ತಮವಾದಂಥ ಸಂಜೆ ಶಾಲೆ ಅಂತೇಳಿ ನಾವು ಮಾಡಿದ್ದೀವಿ ಕಳೆದ ವರ್ಷದಿಂದ. ಸಂಜೆ ಶಾಲೆ ಜೊತೆಗೆ ಒಂದು ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಿ ಅದರಲ್ಲಿ ಅವತ್ತು ಮಾಡಿದಂಥ ಪಾಠನ ಅವತ್ತೇ ಮಕ್ಕಳಿಗೆ ಒಂದು ಕ್ವಶನ್ ರೈಸ್ ಮಾಡಿ ಆ ಮಕ್ಕಳು ಅವತ್ತೇ ಆನ್ಸರ್ ಮಾಡಿ ಅದು ಲೆಕ್ಚರ್ಸಿ ಬರೋ ಥರ ಒಂದು ಸಾಫ್ಟ್ವೇರ್ ಡಿಸೈನ್ ಮಾಡಿದ್ದೀವಿ. ಯಾವ್ಯಾವ ತಪ್ಪುಗಳನ್ನ ಮಕ್ಕಳು ಮಾಡಿದರೆ ಬೆಳಗ್ಗೆ ಅದು ರಿವಿಷನ್ ಮಾಡಿ ಮುಂದಕ್ಕೆ ಹೋಗೋ ರೀತಿಯಲ್ಲಿ ಮಾಡಿದ್ರಿಂದ ಭಾಳ ಉತ್ತಮವಾದ ಫಲಿತಾಂಶ ನಮ್ಮ ಚನ್ನಗಿರಿಗೆ ಬಂದಿದೆ. ಅದೇ ರೀತಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಬರಬೇಕು ಅಂತ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಸಲ ಮಾತಾಡಿದ್ವಿ. ಈ ಬಾರಿ ಬರ್ತೀವಿ. ನಾನು ಹೇಳಿದ್ನಲ್ಲ, ಆರೋಪ ಮಾಡೋದು ವಿರೋಧ ಪಕ್ಷದವರ ಸಹಜ ಗುಣ. ಮಾಡಲಿ ಹೋರಾಟ ಮಾಡಲಿ, ಸತ್ಯತೆ ಗೊತ್ತಾಗಲಿ ಜನಕ್ಕೂ. ಇಲ್ಲಾಂದ್ರೆ ಏನಾಗ್ತದೆ, ಸತ್ಯತೆ ಗೊತ್ತಾಗಲಿಲ್ಲ ಅಂದರೆ ನಾವೇ ಮಾಡಿಸಿದ್ದೀವಿ ಅನ್ನೋದು ಭಾವನೆ ಬರ್ತದೆ. ಆಮೇಲೆ ಮಾನ್ಯ ಮಂತ್ರಿಗಳು ನೆನ್ನೆ ಒಂದು ಕರೆಕ್ಟಾಗಿ ಹೇಳಿಕೆನೂ ಕೊಟ್ಟಿದ್ದಾರೆ. ನಮ್ಮದು ಗುಂಡಿ, ನಾವು ಇನ್ನೊಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಅವ್ನು ಯಾವ ಮಣ್ಣು ತಂದಕ್ಕೆ ನಮಗೆ ಗೊತ್ತಿಲ್ಲ. ಗೌರ್ಮೆಂಟಿಂದು ಸರ್ಕಾರಿ ಜಾಗದಲ್ಲಿ ತಂದಿದ್ದಾರೋ, ಕೆರೆಯಲ್ಲಿ ತಂದಿದ್ದಾರೋ, ಅಥವಾ ನಮ್ಮದು ಎಲ್ಲ ಪಕ್ಕದಲ್ಲಿ ಗುಂಡಿ ಹೊಡೆದು 100 ಎಕರೆ ಜಮೀನು ಗುಂಡಿ ಹೊಡೆದು ತುಂಬಿಸಿದಾರೋ ಗೊತ್ತಿಲ್ಲ. ನಾವು ಟೆಂಡರ್ ಕೊಟ್ಟಿದ್ದು, ನಾವು ಯಾರೋ ಒಬ್ರು ಕಾಂಟ್ರಾಕ್ಟರ್ ಕೊಟ್ಟಿದ್ದೀವಿ. ನೀವು ಏನಾದ್ರು ಕ್ವಶನ್ ಕೇಳಿದ್ರೆ ಅವ್ರೇನಾದ್ರು ಧರಣಿ ಮಾಡಿದ್ರೆ ಕಾಂಟ್ರಾಕ್ಟ್ ವಿರುದ್ಧ ಮಾಡೋಕೆ ಹೋಗ್ಬಿಟ್ರೆ ಅಧಿಕಾರಿಗಳ ವಿರುದ್ಧ ಮಾಡೋಕೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ಇಲ್ಲ, ಅದೇ ಈ ವಿಷಯದಲ್ಲಿ ಮೊನ್ನೆ ಒಂದು ಏನು ಮಣ್ಣಿನ ವಿಷಯಕ್ಕೆ ZP ಸ್ವಲ್ಪ ವಾದ ವಿವಾದ ಮಂತ್ರಿಗಳಿಗೂ ಅಧಿಕಾರಿಗಳಿಗೂ ಶಾಸಕರಿಗೂ ನಡೀತು. ಆ ನಿಟ್ಟಿನಲ್ಲಿ ತಿರುಗಿ ಒಂದು ಆರ್ಡರ್ ಮಾಡಿದ್ದಾರೆ. ಯಾವುದೇ ಮಣ್ಣಿನ ಗಣಿಗಾರಿಕೆ ನಡೆಯಂಗಿಲ್ಲ, ನಡೆಸದಿದ್ರು ಪರ್ಮಿಷನ್ ತಗೊಂಡು ನಡೆಸ್ಬೇಕು ಒಂದು ನಿಟ್ಟಿನಲ್ಲಿ ಮಾಡಿರೋದ್ರಿಂದ ಪ್ರತಿಭಟನೆ ಅಂತ ನನಗೆ ಫೋನ್ ಬಂತು. ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ವಿ. ಅದ್ರ ಕಂಡೀಷನ್ ಮೇಲೆ ಮಣ್ಣು ತುಂಬ್ರಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಸರ್ ನಮ್ಮಲ್ಲಿ ಫಾರೆಸ್ಟ್ ಭಾಳ ಇದೆ. ಫಾರೆಸ್ಟ್ ಜಾಗದಾಗೆಲ್ಲ ಮಣ್ಣು ತುಂಬಂಗಿಲ್ಲ. ಆ ನಿಟ್ಟಿನಲ್ಲಿ ಒಂದು ಆದೇಶ ಆಗಿದೆ ಬಿಟ್ಟರೆ ಅದು ರೈತರಿಗೂ ಅದು ಪಕ್ಷಕ್ಕೂ ನೆಗೆಟಿವ್ ವಿಚಾರದಲ್ಲಿ ಅವರು ಗಂಭೀರ ಆರೋಪವನ್ನು ಬಿಜೆಪಿ ಮಾಡಿದರೆ ಸಾಕ್ಷಿ ಸಮೇತ ಏನೋ ವಿಡಿಯೋ ಕೊಟ್ಟಿದ್ದಾರೆ. ಹೌದು, ನಾನು ಹೇಳಿದ್ನಲ್ಲ, ಈಗ ನಾವು ಕಾಂಟ್ರಾಕ್ಟ್ ಕೊಟ್ಟಿರೋದು ಅದನ್ನು. ನಮಗೆ ಒಂದು 80 ಎಕರೆ 90 ಎಕರೆ ಜಾಗ ಮಾನ್ಯ ಶಾಸಕರು ಸಮಾರಾಧನೆ ಇತ್ತು. ಆ ಸಮಾರಾಧನೆ ದಿನ ಮಣ್ಣು ತುಂಬಕ್ಕೆ ಯಾರೊಬ್ಬರು ಕಾಂಟ್ರಾಕ್ಟ್ ಕೊಟ್ಟು ಆ ಕಾಂಟ್ರಾಕ್ಟ್ ಕೆರೆಯಲ್ಲಿ ತಂದು ಹಾಕಿದನೋ, ಸರ್ಕಾರಿ ಜಾಗದಲ್ಲಿ ತುಂಬಿದನೋ, ಅಥವಾ ನಮ್ಮದೇ ಯಾವ್ದಾದ್ರು ಇನ್ನೊಂದು ಹೊಲದಲ್ಲಿ ತುಂಬಿದೋ ನಮಗೆ ಮಾಹಿತಿ ಇಲ್ಲ. ಅದನ್ನು ಪರಿಶೀಲನೆ ಮಾಡೋಕ್ಕೆ ಅಲ್ಲ, ನಮಗೆ ಗೊತ್ತಿಲ್ಲ. ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ನಾವು ಯಾರು ತುಂಬಿದ್ರು ತಪ್ಪೇ, ನಾನು ಮಾಡೋದು ತಪ್ಪೇ, ಮಂತ್ರಿಗಳು ಮಾಡೋದು ತಪ್ಪೇ, ಮಾಧ್ಯಮದವ್ರು ಮಾಡೋದು ತಪ್ಪೇ. ಬಟ್ ನಮಗೆ ಸಂಬಂಧ ಇಲ್ಲ. ನಮ್ಮ ಜಾಗ ನಮ್ದು ಅಷ್ಟೇ. ಮಣ್ಣು ಬಂದಿರೋದು ಎಲ್ಲಿಂದ ಅನ್ನೋದು ನೀವು ಕಾಂಟ್ರಾಕ್ಟ್ ಕೇಳಬೇಕು. ನಾವು ಕಾಂಟ್ರಾಕ್ಟ್ರಿಗೆ ವಿತ್ ರಾಯಲ್ಟಿ ಸಮೇತ ನಾವು ಗುತ್ತಿಗೆ ಕೊಟ್ಟಿದ್ದೀವಿ. ಅವ್ನು ಯಾವ ರೀತಿ ತಂದು ಸಾಗಣೆ ಮಾಡಿದ್ದಾನೆ ನೀವು ಮಂತ್ರಿಗಳು
ಬಗ್ಗೆ ಮಾತಾಡೋದು ಬದಲು ಕಾಂಟ್ರಾಕ್ಟ್ ಬಗ್ಗೆ ಹೋಗಿ ಮಾತಾಡಿ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಯಾಕಂದ್ರೆ ಅವ್ರು ಕೆಡಿಪಿ ಸಭೆಯಲ್ಲಿ ನೀವು ಶಾಸಕರ ಬೆಂಬಲಕ್ಕೆ ನಿಂತು ಕೃಷಿ ಇಲಾಖೆ ಅಧಿಕಾರಿಗೆ ತರಾಟೆಗೆ ತಗೊಂಡಿದ್ದೀರಿ. ನೋಡಿ ಆ ಮಾಧ್ಯಮ ನೋಡಿ ನನಗೆ ಮಾಹಿತಿ ಇಲ್ಲ, ನಾನು ಜಾಸ್ತಿನೂ ಮಾತಾಡಿಲ್ಲ, ಯಾಕಂದ್ರೆ ಮಾಹಿತಿ ಇರಲಿಲ್ಲ ಅದು ಯಾವ ವಿಷಯ ಚರ್ಚೆ ಮಾಡ್ತಿದ್ದಾರೆ ಅಂತೇಳಿ. ಆ ವಿಷಯಕ್ಕೆ ಜಾಸ್ತಿ ಶಾಂತನಗೌಡರು, ಬಸವಂತಣ್ಣ ಇವ್ರು 3 ಜನ ಮಾತಾಡಿದ್ರು. ಅವ್ರಿಗೆ ಮಾಹಿತಿ ಇತ್ತೇನೋ ಗೊತ್ತಿಲ್ಲ, ಏನು ಮಾಹಿತಿ ಅಂತ ಗೊತ್ತಿಲ್ಲ ಅವ್ರಿಗೆ. ಸುಮ್ಮನೆ ಅವ್ರದ್ದು ಇವ್ರದ್ದು ಅಧಿಕಾರಿಗಳು ಮುಖ ನೋಡ್ತಾ ಇದ್ದೆ, ಅದೇನು ನೋಡಪ್ಪ ಅಂತ ನಾನು ಅವ್ರಿಗೆ ಸಹಕಾರ ಕೊಟ್ಟೇ ಬಿಟ್ಟರೆ ನನಗೆ ಅದಕ್ಕೆ ಮಾಹಿತಿ ಇಲ್ಲ.